ಜನಕ್ಕೆ ದಯಮಾಡಿ ಮುಂದಿನ ನಮ್ಮ ಮಕ್ಕಳು ನಿಮ್ಮ ಮಕ್ಕಳು ಭವಿಷ್ಯಕ್ಕಾದರೂ ಎಚ್ಚೆತ್ಕೊಳ್ಳಪ್ಪ. ಇನ್ಮೇಲಾದರೂ ಬುದ್ಧಿವಂತರಾಗಲಿ. ಜಾತಿ ಧರ್ಮದ ಆಧಾರದ ಮೇಲೆ ಓಟ್ ಹಾಕೋದನ್ನು ಬಿಡಿ. ಯಾವ ಪಕ್ಷ ಅಭಿವೃದ್ಧಿ ಕೆಲಸಕ್ಕೆ ಪೂರಕವಾಗಿದೆ ನೋಡಿ, ಇಡೀ ಜಗತ್ತಿನಲ್ಲೇ ನರೇಂದ್ರ ಮೋದಿ ವಿಶ್ವನಾಯಕ ಆಗ್ತಾ ಇದ್ದಾರೆ. ಇಡೀ ಜಗತ್ತು, ಇಡೀ ದೇಶ ಬಿಜೆಪಿ ಓಟ್ ಹಾಕ್ತಾ ಇದೆ. ಮುಂದಿನ ಸಾರಿ ಚುನಾವಣೆಗಳಲ್ಲಾದರೂ ಕೂಡ ಈ ಪುರಸಭಾ ಚುನಾವಣೆ ಆಗಲಿ ಅಥವಾ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಬರ್ತಕ್ಕಂಥದ್ರಲ್ಲಿ ನಮ್ಮ ತಾಲೂಕಿನ ಜನ ನನ್ನ ಜೊತೆ ಕೈ ಜೋಡಿಸಿದ್ದಾರೆ. ಭಾರತೀಯ ಜನತಾ ಪಕ್ಷ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದೇ ಬರ್ತದೆ. ಮುಂದಿನ ಸಾರಿ ಕೈ ಜೋಡಿಸಿದರೆ ಎಲ್ಲಿ ನಾವು ಅಭಿವೃದ್ಧಿ ಕೆಲಸ ಮಾಡೋಕ್ಕಾಗ್ತದೆ. ನಾನು ಈಗಲೇ ಹೇಳ್ತೇನೆ, ಯಾರ್ಯಾರು ನೀವು ಲ್ಯಾಂಡ್ ಆ್ಯಂಡ್ ಆರ್ಮಿ ಕೊಟ್ಟು ಕಳಪೆ ಕಾಮಗಾರಿ ಮಾಡೋಕತ್ತಿರಲ್ಲ, ಸುರೇಶ್ ನಾಗೌಡ್ರೆ ನೀವು ಎನ್ಕ್ವೈರಿಗೆ ಹಾಕಿಸ್ಲಿಲ್ಲ ಅಂದ್ರೆ ನೋಡೋರು. ನಾನು ಹೇಳ್ತೀನಿಲ್ಲ 100%. ಇವತ್ತು ನಿಮ್ದು ಅಧಿಕಾರ ಇದೆ ಅಂತ ಏನು ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಲೂಟಿ ಹೊಡೆಯುವಂಥ ಕೆಲಸ ಮಾಡ್ತಾ ಇದ್ದೀರಿ. 100ಕ್ಕೆ 100 ಅದಕ್ಕೆ ನಾವು 100% ನಮ್ಮ ಸರ್ಕಾರ ಬಂದಾಗ ನೀವು ಎನ್ಕ್ವೈರಿ ಮಾಡಿಸಿ ನಿಮ್ಮಿಂದ ಒಂದೊಂದು ರೂಪಾಯಿನೂ ವಸೂಲಿ ಮಾಡಿಸುವಂತಕ್ಕಂಥ ನಾವು ಮಾಡ್ತೀವಿ. ಅದ್ರ ಜೊತೆಗೆ ನೀರಾವರಿ ಯೋಜನೆಗಳಂತೂ ಪೂರ್ತಿ ನಿಂತೋಗ್ಬಿಟ್ಟವೆ. ನಾವಿದ್ದ ಟೆಂಡರ್ ತರೋದಕ್ಕೂ ಏನಿಲ್ಲ. ನಾಗರಬೆಟ್ಟ ಯೋಜನೆ ಬರೀ ಅವ್ರು ಬುದ್ಧಿ ಪೂಜೆ ಮಾಡಿ ಹೋಗಿದ್ರು ಕೋಚ್ ಕೊಟ್ಟು. ನಾನು ಹಣ ಬಿಡುಗಡೆ ಮಾಡಿಸಿ ಕೆಲಸ ಮಾಡಿಸಿದ್ರು. ನಾನು ಅವಾಗೇ ನೀರು ಬಿಡೋದಕ್ಕೆಲ್ಲ ಅನುಕೂಲತೆ, ನೀರು ಬಿಡೋ ಲೆವೆಲಿಗೆ ತೊಗೊಂಡೋಗಿದ್ದೆ. ನಾನು ಚುನಾವಣೆ ಬಂದ್ಬಿಡ್ತು, ನೀತಿ ಸಂಹಿತೆ ಬಂತು. ಆಮೇಲೆ ನೋಡಿ ಅಷ್ಟಕ್ಕೆ ನಿಂತೋಗ್ಬಿಟ್ಟೆ. ನಾಗರಬೆಟ್ಟ ಯೋಜನೆ ಎಲ್ಲ ಕಾಮಗಾರಿ ಮುಗಿದೋಗಿದ್ದಾವೆ. ನೀರು ಬಿಡ್ತಾ ಇಲ್ಲ. ಯಾಕಂದ್ರೆ ಕೆಲವು KEB ವರ್ಕ್ ಒಂದಿಷ್ಟು ಬಾಕಿ ಉಳಿದಿದೆ. ಅಷ್ಟನ್ನು ಮಾಡಿಸೋ ಯೋಗ್ಯತೆಯೂ ಇವ್ರಿಗಿಲ್ಲ. ನಾನು ಗಮನದಾಗಿರಲಿ, ಮುದ್ದೇಬೇಡಿಂದ ನಾಲ್ಕಾಡು ಹೋಗ್ತಕ್ಕಂಥದ್ದು ನೀವು ರಸ್ತೆಗಳು ಪಾಸ್ಗಳು ಮಾಡೋದು 13 ಕ್ಯಾನಲ್ಗಳನ್ನ ಪಾಸ್ ಮಾಡ್ತಕ್ಕಂಥ ಕೆಲಸ ನಾವು ಮಾಡಿದ್ವಿ. ಎಂಟೈರ್ ಆ ಭಾಗ ಏನು ನಾಗರಬೆಟ್ಟ ನೀರಾವರಿ ಯೋಜನೆ ಏರಿಯಾ ಬರ್ತದೆ, ಎಂಟೈರ್ ಏರಿಯಾದ ಮೂಲಭೂತ ಸೌಕರ್ಯ ರಸ್ತೆಗಳು ಮಾಡಿದ್ವಿ, ಕ್ಯಾನಲ್ ವರ್ಕ್ ಮಾಡಿದ್ವಿ. ನಾನು ಬಾಕಿ ಉಳಿದಿರೋದು 1-2 ಕೆರೆ. ಅದು ನಮ್ಮ ಇದು ಪಡೆಯೋದು ಒಂದೇ ಕೆರೆ, ಅದು ನಮ್ಮದು ದಾವಣಗಿ ಕೆರೆ. ಅದೊಂದರ ತುಂಬಿಸ್ರಪ್ಪ ನಿಮ್ಮ ಜೀವನದಲ್ಲಿ. ಅದರ ಒಂದರ ಏನಾದ್ರು ತುಂಬಿಸ್ತಾರೆ ನೋಡಿ. ಎಲ್ಲ ಕೆರೆಗಳು ತುಂಬಿಸ್ಕೊಟ್ಟೆ ನಾನು ನಮ್ಮ ಜನಕ್ಕೆ. ಕರೆಂಟು 100% ಮಾಡಿಕೊಟ್ಟೆ. ಹೇಳ್ತಾ ಹೋದ್ರೆ ನನಗನ್ನಿಸಿದ ಒಂದು 2-3 ಗಂಟೆ ಆದರೂ ಕೂಡ ಪತ್ರಿಕಾಗೋಷ್ಠಿಯಲ್ಲಿ ಮುಗಿಯಲ್ಲ. ಅದಕ್ಕೋಸ್ಕರ ನಾನು ವಿನಂತಿ ಮಾಡ್ತೇನೆ, ವಿನಂತಿ ಜೊತೆಗೆ ಆಗ್ರಹನೂ ಮಾಡ್ತೀನಿ. ಕೈ ಮುಗಿದು ಈ ತಾಲೂಕಿನ ಜನರಲ್ಲಿ ಕೇಳ್ತೇನೆ, ಈಗಲಾದರೂ ದಯಮಾಡಿ ಎಚ್ಚೆತ್ಕೊಳ್ಳಿ. ನಿಮ್ಮ ಮಕ್ಕಳ ಭವಿಷ್ಯ ಹಾಳು ಮಾಡಬೇಡಿ ಅಂತ ವಿನಂತಿ ಮಾಡ್ತೇನೆ. ಎಲ್ರಿಗೂ ಧನ್ಯವಾದ. ಸಾಯವರಿಗೆ MLA ಆಗಿದೆ, ಸಾಯವರಿಗೆ ನನ್ನ MLA ಮಾಡಿದ್ರು ಜನ. ನನ್ನ ಹುಟ್ಟಿದ ತಾಲೂಕು, ನನ್ನ ಜನ. ನಾನು ನಮ್ಮ ಜನಕ್ಕೆ ಇಲ್ಲಿ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ಬಂದರೆ ನೀವು ನನಗೆ ಶಿಕ್ಷೆ ಕೊಡ್ತೀವಿ. ಈಗೇನಾಗಿದೆ? ಅದಕ್ಕೆ ನಾನು ವಿನಂತಿ ಮಾಡ್ತೀನಿ ತಾಲೂಕಿನ ಜನಕ್ಕೆ, ದಯಮಾಡಿ ಈಗಲಾದರೂ ಅರ್ಥ ಮಾಡ್ತಾರೆ. ಈಗೇನು ಗೋವಿಂದರಾವ್ ವರದಿ ಐತಿಲ್ಲ, ಅದರಲ್ಲಿ ಅತಿ ಹಿಂದುಳಿದ ತಾಲೂಕು ಬಂದತ್ತಲ್ಲ. ಈಗ ಮತ್ತು ಇನ್ನೂ 10 ವರದಿ ಬಂದ್ರೆ ನೀವು ಹಿಂದೆ ಉಳಿದಿರ್ತೀವಿ ಅಷ್ಟೇ. ಭಗವಂತ ಇಳಿದು ಬರಲ್ಲ ಆಕಾಶದಿಂದ ಅಭಿವೃದ್ಧಿ ಮಾಡೋಕ್ಕೆ. ನೀವು ಆಯ್ಕೆ ಮಾಡಿ ಕಳಿಸುವಂಥ ಪ್ರತಿನಿಧಿ ಬುದ್ಧಿವಂತನಾಗಿದ್ದರೆ, ಜನಪರ ಕಾಳಜಿ ಇದ್ದರೆ ಮಾತ್ರ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಮುಂಜಾನೆದ್ರು ಬರೀ ನಾವು ರಾಜಕಾರಣ ಮಾಡ್ಕೊಂಡು ಕೂತ್ಕೊಂಡು ನಾನು ಅದಕ್ಕೆ 3 ವರ್ಷ ಆದರೂ ಕೂಡ ನಾನು ತಾಳ್ಮೆಯಿಂದ ಅದಕ್ಕೆ ಸಹಕಾರ ಕೊಟ್ಟಿದ್ದೀನಿ. ನೋಡೋಣ ಏನು ಮಾಡ್ತಾರೆ ಮಾಡಲಿ. ಅದು ಏನು ಕೆಲಸ. ನಮ್ಮದು ಇಲ್ಲಿ ಮುದ್ದೇಬೇಳದಲ್ಲಿ ಕ್ರೀಡಾಂಗಣ ಮಾಡಿದ್ವಪ್ಪ. ಏನಾಯ್ತಪ್ಪ ಕ್ರೀಡಾಂಗಣ? 2,86,00,000 ನಾನು ಕೈಕಾಲು ಬಿದ್ದು ದುಡ್ಡು ತಗೊಂಡು ಬಂದ್ಕೊಟ್ಟಿದ್ದೆ. ಅದು ನನಗನ್ಸಿದ್ಬಿಟ್ಟು ಪೂರ್ತಿ ಲೂಟಿ ಮಾಡಿದಾರೆ ಅಂತ ಅನಿಸುತ್ತೆ ನನಗೆ. 100 ಈ ಊರಿನಲ್ಲಿರುವಂಥ ಪ್ರತಿಯೊಂದು ಸರ್ಕಾರಿ ಶಾಲೆಗಳಿಗೆ 1.5 ಕೋಟಿ ರೂಪಾಯಿ ಕೊಟ್ಟಿದ್ದೆ. ಮುಸಲ್ಮಾನ್ ಸಮಾಜದವ್ರು ಕೇಳಲಿಕ್ಕೆ ಬಯಸ್ತೇನೆ ನಾನು. ಅರೆ ನಿಮ್ಮ ಮಕ್ಕಳು ಓದೋ ಆ ಉರ್ದು ಶಾಲೆ ಇದೆ ಅಲ್ರಿ, ಆ ಉರ್ದು ಶಾಲೆಯಲ್ಲಿ ಸ್ಲಮ್ ಇದ್ದಂಗಿದೆ. ಅದು ಸರಿಯಾಗಬೇಕು ಅಂತೇಳಿ 60 ಲಕ್ಷ ರೂಪಾಯಿ ಕೊಟ್ಟಿದ್ದೆ. ಅದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಪ್ರೂವಲ್ ಮಾಡಿಸ್ಕೊಡಿಸಿದ್ದೀನಿ.
60 ಲಕ್ಷ ರೂಪಾಯಿ ಪೂರ ಗಾರ್ಡನ್ ಮಾಡಬೇಕು. ಅಲ್ಲಿ ಆ ಹೆಣ್ಮಕ್ಳು ಪಾಪ ಹೈಸ್ಕೂಲಲ್ಲಿ ಓದುವಂಥ ಹೆಣ್ಮಕ್ಳಿಗೆ ಪಾಪ ಅವು ಔಟ್ಸೈಡ್ ಹೋಗ್ಬೇಕು, ಯೂನಿವರ್ಸಿಟಿಗೆ ಹೋಗ್ಬೇಕು ಅಂದರೆ ಯಾವ ಪರಿಸ್ಥಿತಿ ಇದೆ ಅಲ್ಲಿ? ಅದಕ್ಕೆ ಒಳ್ಳೆ ಉತ್ತಮವಾದಂಥ ಏನು ಪೈಖಾನೆಗಳು ಕಟ್ಟಬೇಕು, ಒಂದು ರಂಗಮಂದಿರ ಕಟ್ಟಬೇಕು, ಇಡೀ ಗ್ರೌಂಡ್ ರೆಡಿ ಆಗಬೇಕು ಅಂತ ಹೇಳಿ ಅದಕ್ಕೆ ಒಂದೇ ಒಂದು ಈ ಮುಸಲ್ಮಾನ್ ಸಮಾಜದ ಬಂಧುಗಳು ನನಗೆ ಒಂದು ಓಟ್ ಹಾಕ್ತಾ ಇರ್ಬೋದು, ಆದರೆ ನಾನು ರಾಜಕಾರಣ ಮಾಡಲಿಲ್ಲ. ನಾನು ಎಲ್ಲ ಮಕ್ಕಳು ನನ್ನ ಮಕ್ಕಳು ಅಂತ ತಿಳ್ಕೊಂಡು ನಾನು ಮಾಡಿದ್ದೀನಿ. ಅವ್ರು ಹಿಂದೂ ಸಮಾಜದಲ್ಲಿ ಅಥವಾ ಮುಸ್ಲಿಂ ಸಮಾಜದಲ್ಲಿ ಅಟ್ಲೀಸ್ಟ್ ಅದನ್ನಾರು ಮಾಡಿಸ್ಕೊಡ್ರಿ. ನಿಮ್ಗೆ ಅಷ್ಟು ದಮ್ಮಿಲ್ವಾ? ಓಟ್ ಹಾಕೋದು ದಮ್ಮಿದೆಯಾ ನಿಮಗೆ? ಎಲ್ಲಿದ್ರು ನೀವು ಕಾಂಗ್ರೆಸ್ ಲೀಡರ್ಗಳು ಮುಸ್ಲಿಂ ಸಮಾಜದವರು ನಿದ್ದೆ ಮಾಡ್ತಾ ಇದ್ದಾರೆ. ಕೇಳ್ರಿ, ಕೊಳಪಟ್ಟಿಡೋದು ನಿಮ್ಮ ಶಾಸಕರಿಗೆ. ಬೇಕಾದ್ರೆ ಅನುದಾನ ತಂದಿಲ್ಲ ಅಂತ ಹೇಳಿ ನಾನು ಬರ್ತೀನಿ, ತಗೊಂಡ್ಬರ್ತೀನಿ, ನಾನು ದಾಖಲಾತಿನ. ಆಮೇಲೆ ಎಲ್ಲ ಈಗ ನೋಡಿ, ನಮ್ಮ ಸರ್ಕಾರಿ ಶಾಲೆಗಳ ಸ್ಕೂಲ್ಗಳಿರ್ತವೆ, ಹೈಸ್ಕೂಲ್ಗಳು, ಗೌರ್ಮೆಂಟ್ ಸ್ಕೂಲ್ಗಳು, ಎಲ್ಲದಕ್ಕೂ 90 ಲಕ್ಷ ರೂಪಾಯಿ ಆಗ್ತೀನಿ. ಎದಕ್ಕೆ? ಶೌಚಾಲಯಗಳು, ಕಂಪೌಂಡ್ಗಳು. ಪಾಪ ಮಕ್ಕಳಿಗೆ, ಹೆಣ್ಮಕ್ಕಳಿಗೆ ಅಟ್ಲೀಸ್ಟ್ ಅಷ್ಟು ಕನಿಷ್ಠ ಜ್ಞಾನ ಬೇಡ. ಇರೋ ಅನುದಾನವನ್ನು ಬಳಸ್ಕೊಂಡು ನಿಮ್ಮದೇ ಫೋಟೋ ಹಾಕೊಂಡ್ರಪ್ಪ ಪುಣ್ಯಾತ್ಮರೇ, ಬೇಡನಲ್ಲ. ನಾನು ದೇವ್ರು ನೋಡ್ತಾನೆ, ನಾನು ತಂದಿದ್ದ ನೀವು ತಂದಿದ್ದ ಅಂತ. ಇಂದ ಫೋಟೋ ಹಾಕೋಬೇಕಾ? ಹಾಕು, ನೋ ಪ್ರಾಬ್ಲಮ್. ಅಟ್ಲೀಸ್ಟ್ ಅಲ್ಲಿ ಕೆಲಸ ಆಗ್ಬೇಕಲ್ಲ. ಕುಡಿಯೋ ನೀರಿಂದು ಹಂಗೆ ಆ ಇರೋ ರಸ್ತೆಗಳೆಲ್ಲ ಹೊಡೆದಾಕಿದೆ. ಸಿ ರಸ್ತೆ ನಾನು ನೋಡಿ ನನಗೆ ಪಾಪ ನನಗಿಷ್ಟು ಮಾಡ್ತೇನೆ. ದಯಮಾಡಿ ನೀವು ಎಚ್ಚೆತ್ಕೊಡದೆ ಹೋದರೆ ನೀವೇನೋ ಕಷ್ಟ ಅನುಭವಿಸ್ತೀರಿ, ಅದು ನಿಮ್ಮ ಮಕ್ಕಳಿಗೆ ಶಾಪ ಕೊಟ್ಟು ನಿಮ್ಮ ಈ ದಡ್ಡತನ, ನಿಮ್ಮ ಈ ಚುನಾವಣೆಗಳಲ್ಲಿ ನಿಷ್ಕ್ರಿಯವಾಗಿರ್ತಕ್ಕಂಥ ಪ್ರತಿನಿಧಿಗಳನ್ನು ಆಯ್ಕೆ ಮಾಡ್ತಕ್ಕಂಥ ರೀತಿ, ಇದು ನಿಮ್ಮ ಭವಿಷ್ಯವನ್ನು ಅಷ್ಟೇ ಹಾಳು ಮಾಡೋದಿಲ್ಲ, ನಿಮ್ಮ ಮಕ್ಕಳ ಭವಿಷ್ಯವನ್ನು, ಮುಂದಿನ ಭವಿಷ್ಯದ ಭಾರತ ಏನೋ ಮುಂದುವರಿಯುತ್ತದೆ. ಆದರೆ ಮುದ್ದೇಗಳ ತಾಲೂಕು ಹಿಂಗೇ ಉಳಿಯುವಂಥ ಸ್ಥಿತಿ ನಿರ್ಮಾಣ. ನನಗೊಂದು ಅವಕಾಶ ಕೊಟ್ಟಿದೆ. ನಾನು ಮಾಡಿರ್ತಕ್ಕಂಥ ಕೆಲಸಗಳು ಏನಿದೆ ಅನ್ನೋದು ನೀವು ಕಣ್ಣಿಗೆ ಕಾಣ್ತದೆ. ನಾನು ಅದರ ಬಗ್ಗೆ ಹೇಳಿಕ್ಕೆ ಹೋಗೋದಿಲ್ಲ. ಇವತ್ತಿನವರೆಗೆ ಈ ತಾಲೂಕಿನಲ್ಲಿ ಏನು ಕೆಲಸ ನಡೀತಾ ಇದೆಯಲ್ಲ, ಎಲ್ಲ ಕೆಲಸನೂ ಇವತ್ತೇನು ನಾನು ಅನುದಾನ ತಂದಿದ್ದೀವಿ, ಹಿಂದೆ ನಮ್ಮ ಸರ್ಕಾರ ಕೊಟ್ಟಂಥ ಅನುದಾನದಲ್ಲಿ ಕೆಲಸ ನಡೀತದೆ. ಒಂದೇ ₹1 ಈ ಸರ್ಕಾರ ಬಂದು 3 ವರ್ಷ ಆಯಿತು, ಒಂದೇ ₹1 ಕೋಟಿ ಅನುದಾನ ಬಿಡುಗಡೆ ಆಗಿಲ್ಲ. ಬಿಡುಗಡೆ ಆಗಿದ್ದರೂ ದಾಖಲಾತಿ ಕೊಡಲಿ. ನಾನು ಅದಕ್ಕೆ ಇಲ್ಲಿ ಆಯ್ಕೆ ಆಗಿರ್ತಕ್ಕಂಥ ಜನಪ್ರತಿನಿಧಿಗಳನ್ನು ಟೀಕೆ ಮಾಡೋದಕ್ಕಿಂತ ನಮ್ಮ ಜನರು ಕೇಳಲಿಕ್ಕೆ ಬಯಸ್ತೇನೆ. ಯಾವಾಗ ನೀವು ಎಚ್ಚೆತ್ಕೊಳ್ತೀರಿ? ನಾನು ಮಾಡಿದ ರಸ್ತೆಗಳನ್ನು ಹೊಡೆದಾಗ್ತಾ ಇದ್ದಾರೆ, ನೀವು ನಿದ್ದೆ ಮಾಡ್ತಿದ್ದೀರಿ ಮನೇಲಿ ಕೂತ್ಕೊಂಡು. ನಾನು ಇಲ್ಲಿರ್ತಕ್ಕಂಥದ್ದಕ್ಕೆ ಚರಂಡಿ ವ್ಯವಸ್ಥೆಗಳನ್ನು ಮಾಡೋದಕ್ಕೆ ಅಡಿಷನಲ್ ಫಂಡ್ಸ್ ಕೊಡಿಸಿದ್ವಿ. ಹಿಂದೆ ಏನು ನಿಮ್ಮ ಒಳಚರಂಡಿ ವ್ಯವಸ್ಥೆ ಮಾಡಿದ್ರು, ಆ ಒಳಚರಂಡಿ ವ್ಯವಸ್ಥೆ ಎಲ್ಲ ಕಳಪೆ ಕಾಮಗಾರಿ ಮಾಡಿದ್ರು. ಇಬ್ಬರು ಸತ್ತೋದ್ರು ಅವ್ರ ಲೀಡರು, ಕಾಂಗ್ರೆಸ್ ಲೀಡರ್ ಊರಿನಲ್ಲಿ ಇದ್ದರು. ಅವ್ನು ಯಾವನ ಆಂಧ್ರದಲ್ಲಿ ಕರ್ಕೊಂಡು ಬಂದು ಹಾಳು ಮಾಡಿಟ್ರು. ನೀವು ಕೂತ್ಕೋತಿರಲ್ಲ ಸಂಡಸ್ಸು, ಆ ಸಂಡಸ್ಸು ಹೋಗೋ ಕಾಲುವೆಗಳು ಮಾಡೋದಕ್ಕೂ ಕೂಡ ರೂಢಿ ಹೊಡೆದ್ರು. ಈಗ ನೀವು ಕೂತ್ಕೊಳ್ಳೋ ಸಂಡಸೆ ನಿಮ್ಮ ಮನೆ ಮುಂದೆ ನಾಳೆ ಮೇಲೆ ಬುಗ್ಗೆಯಾಗಿ ಬರ್ತದೆ. ಹೊಸ ಸುವಾಸನೆಯೊಂದಿಗೆ ನಿಮ್ಗೆಲ್ಲರೂ ಕೂಡ ಅದನ್ನು ಬದುಕಬೇಕಾ? ನೀವು ಕೆಚ್ಚುವ ನಿಲ್ದಾಣಗಳು ಬಂದಿದೆ. ಕುಡಿಯೋ ನೀರಿನ್ನು 2 ಕಡೆ ಪೈಪ್ಲೈನ್ ಹಾಕಬೇಕು, ಮಧ್ಯದಲ್ಲಿ ರಸ್ತೆಗಳು ಹೊಡಿಬಾರ್ದು, ಮತ್ತೆ ಅದಕ್ಕೆ ಸ್ಟೇನ್ಲೆಸ್ ಸ್ಟೀಲ್ ಪೈಪ್ಗಳನ್ನು ಹಾಕಬೇಕು ಅಂತೇಳಿ ನಾವೆಲ್ಲ ಎಸ್ಟಿಮೇಟ್ ಮಾಡಿಕೊಟ್ರೆ ಇವರು ಅದರಲ್ಲಿ 100% ಲೂಟಿ ಹೊಡೆದು HDP ಪೈಪ್ಗಳನ್ನು, ಪ್ಲಾಸ್ಟಿಕ್ ಪೈಪ್ಗಳು ಹಾಕಿ ಓಡ್ತಾ ಇದ್ರೆ ನೀವು ಮನೆ ಮೇಲೆ ನಿಂತ್ಕೊಂಡು ಕಣ್ಣು ನೋಡ್ತಿರಲ್ರಿ. ನಾನು ಜನಕ್ಕೆ ಕೇಳಲಿಕ್ಕೆ ಬಯಸ್ತೇನೆ, ಈ ತಾಲೂಕಿನಲ್ಲಿ ಏನು ಅನುದಾನ ಬಾಕಿ ಉಳಿದ ಅನುದಾನಗಳಕ್ಕೆಲ್ಲನೂ ಲ್ಯಾಂಡ್ ಆ್ಯಂಡ್ ಆರ್ಮಿ ಕೊಟ್ಟು 150% ಲೂಟಿ ಹೊಡ್ಕೊಂಡು ಹೋಗ್ತದೆ. ಟೆಂಡರ್ ಕರೀತಾ ಇಲ್ಲ. ಈ ತಾಲೂಕಿನಲ್ಲಿ ಎಲ್ಲಿದ್ದೀರಪ್ಪ? ಮಲ್ಕೊಂಡಿದ್ದಾರೆ ಎಲ್ಲ ಕಾಂಟ್ರಾಕ್ಟರ್ಗಳು. ನಿಮ್ಗೆ ನಾಚಿಕೆ ಆಗಲ್ಲ?
ನಾನಿದ್ದಾಗ ಗುಂಪು ಕಟ್ಕೊಂಡು ಬರ್ತಿದ್ರಿ. ನಿಮ್ಗೆಲ್ಲರೂ ಕೆಲಸ ಕೊಟ್ಟಿದ್ದೀವಿ. 1 ಲಕ್ಷ ರೂಪಾಯಿನೂ ಕೂಡ ನಾವು ಲ್ಯಾಂಡ್ ಆ್ಯಂಡ್ ಆರ್ಮಿ ಕೊಟ್ಟಿಲ್ಲ. ನಾನಿದ್ದಾಗ ಎಲ್ಲಾನು ಟೆಂಡರ್ ಕರೆಸಿದೆ. ಪ್ರತಿಯೊಂದು ಟೆಂಡರ್ ಕರೆಸಿ ಕೆಲಸ ಕೊಟ್ಟಿದ್ವಿ. ಹೈಯೆಸ್ಟ್ ಕೆಲಸ ತಗೊಂಡು ಕೆಲಸ ಮಾಡಿದ್ರು. ಇವರೆಲ್ಲ ಯಾರು ಕಾಂಗ್ರೆಸ್ ಓಡಾಡಿ ಎಲೆಕ್ಷನ್ ಮಾಡಿದ್ರಲ್ಲ, ಕಾಂಟ್ರಾಕ್ಟರ್ ಕೂಡ. ಆದರೆ ಇವತ್ತೆಲ್ಲ ನೀವೆಲ್ಲ ಎಲ್ಲ ಲ್ಯಾಂಡ್ ಆ್ಯಂಡ್ ಆರ್ಮಿ ಕೊಟ್ಟಿದ್ರು. ನಾವು ಸುರೇಶ್ ನಾಡಗೌಡ ಒಬ್ಬರು ಇಡೀ ತಾಲೂಕನ್ನು ಆಳ್ತಾ ಇದ್ದಾರೆ. ಯಾಕೆ ಬಾಯಿ ಇಲ್ವ ನಿಮಗೆ? ಅದಕ್ಕೆ ಈ ತಾಲೂಕು ಹಿಂದುಳಿದಿರೋದು. ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳಲ್ಲಿ ಬೇರೆ ಯಾರಿಗೆ ಅವಕಾಶನ ಕೊಡಲಿಲ್ವಲ್ಲ ಈ ತಾಲೂಕಿನ ಜನ. ಒಂದ್ಸರಿ ಸಜ್ಜನರು ಕೊಟ್ಟಿದ್ರು, ಒಂದ್ಸರಿ ನನ್ಗೆ ಕೊಟ್ಟರು ಅಷ್ಟೇ. ನಾವೇನೂ ತಪ್ಪು ಮಾಡಿರಲಿಲ್ಲ. ನನ್ನ ಮನೆ ಬಾಗಿಲು 24 ಗಂಟೆ ತೆಗೆದು ಬಡವರು ಕಷ್ಟ ಸುಖ ಅಂತ ಬಂದರೆ ನಾವೆಲ್ಲ ಕೊರೋನಾ ನಾವು ಫೀಸ್ ಕಟ್ಟಿ 1 ವರ್ಷಕ್ಕೆ ಸಹಾಯ ಮಾಡಿ ಕಳಿಸಿದ್ವಿ. ಎಲ್ಲಿದ್ದಾರಪ್ಪ? ಒಬ್ಬರಾದ್ರೂ ನಿಮ್ಮೂರಾಗ ಹೋಗಿ ಒಂದು ಜಾತ್ರೆ ಆಗೈತೆ ಅನ್ನೋ ಪಟ್ಟಿ ಕೊಡೋದಿಲ್ಲ. ಈ ಪರಿಸ್ಥಿತಿ ಇವತ್ತು ತಾಲೂಕಿನಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಅದಕ್ಕೆ ವಿಶೇಷವಾಗಿ ಮುದ್ದೇವಾಡ ನಗರದಲ್ಲಿ ಏನಿವತ್ತು ಸಂಪೂರ್ಣವಾಗಿ ಕೆಲಸಗಳು ಕುಂಠಿತ ಆಗಿದೆ. ನಡೆಯೋ ಕೆಲಸ ಕಳಪೆಯಾಗಿ ನಡೀತಾ ಇದ್ದಾರೆ. ಭ್ರಷ್ಟಾಚಾರ ಅಂತೂ ತುಂಬಿ ತುಳುಕ್ತಾ ಇದೆ. ಈ ಇಲಾಖೆ ದಂಧೆ ಮಾಡಕ್ಕೆ ನಿಲ್ಸ್ಬಿಟ್ಟವ್ರು. ಪೊಲೀಸ್ ಇಲಾಖೆ ಅಂತೂ ಹಳ್ಳಾಡ್ದೋಗಿದೆ. ಯಾರು ಹೇಳೋರು ಕೇಳೋರು ಯಾರು ಇಲ್ಲ ಇದ್ದಾರೆ. ಅದಕ್ಕೆ ನಾನು ಆಗ್ರಹ ಮಾಡ್ತೇನೆ, ಈಗೇನು ನೀವು ಕಳಪೆ ಕಾಮಗಾರಿ ನಡೀತಾ ಇದ್ದಾವೆ ಇದೆಲ್ಲ ನಿಲ್ಲಿಸಿ. ನಾನು ಜನರಲ್ಲಿ ಕೇಳ್ತೀನಿ, ನೀವೇ ನಿಲ್ಲಿಸ್ಬೇಕದನ್ನ. ಯಾಕಂದ್ರೆ ಓಟ್ ಹಾಕಿರೋರು ನೀವೇ. ನಾನು ಚಾಲೆಂಜ್ ಮಾಡ್ತೇನೆ ಇವತ್ತಿಗೂ. ನಾನೇನು ಕೆಲಸ ಮಾಡಿದ್ದೀನಲ್ಲ ಈ ಊರಿನಲ್ಲಿ, ಬೇಕಾದ್ರೆ ಅವರು ಬುದ್ಧಿ ಸಂಖ್ಯೆ ತಗೊಂಬರ್ಲಿ. ಯಾಕಂದ್ರೆ ಕಾಂಕ್ರೀಟ್ ರಸ್ತೆ ಮಾಡಿದ್ದೀನಲ್ಲ, ಮಷಿನ್ ತಗೊಂಬರ್ಲಿ, ಕಟ್ ಮಾಡಿ ತಗೊಂಡು ಚೆಕ್ ಮಾಡಲಿ. ನಾನು PW ರಸ್ತೆ ಮಾಡಿದ್ದೀನಿ. ನಾನು ಲೈಟಿನ ಕಂಬ ಹಾಕ್ಸಿದ್ದೀನಿ. ಒಂದೊಂದು ಕಂಬಕ್ಕೆ ನೀವು ಹಾಕ್ಸಿದ್ದೀರಪ್ಪ ಪುಣ್ಯಾತ್ಮರು. ನಿಮ್ಮೂರಲ್ಲಿ ಅದು 10,000 ರೂಪಾಯಿದ ಕಂಬ. ಎಸ್ಟಿಮೇಟ್ ಎಷ್ಟಿದೆ ಗೊತ್ತಾ? ಅದು 90,000 ರೂಪಾಯಿ ಎಸ್ಟಿಮೇಟ್ ಇದೆ. ನಾನು ಮಾಡಿಸಿದ್ದು 10,000 ರೂಪಾಯಿದ ಕಂಬ ಹಾಕಿದ್ರೆ ನಾವು ಪಟ್ಟಿ ಕೊಟ್ಕೊಂಡು ಅಡ್ಡಾಡ್ಕೊಂಡು 10,000 ರೂಪಾಯಿದ ಕಂಬ. ಹೊಟ್ಟೆ ಉರಿಯುತ್ತೆ. ಯಾಕಂದ್ರೆ ನಾವೆಲ್ಲ ನಮ್ಮ ಊರು ಅಭಿವೃದ್ಧಿ ಮಾಡೋದಕ್ಕೆ ಕೈಕಾಲು ದುಡ್ಡು ತಗೊಂಡು ಬಂದಿದ್ದಾರೆ. 4 ತೋಟದಲ್ಲಿ KBಯಿಂದ ಪೂರ ಅಲ್ಲಿ ತನಕ ಹಾಕೋತಾನೆ ನೋಡಿದ್ವಿ. ಇಲ್ಲಿ ಆಲಿಮೆಂಟ್ರಿ ರೋಡಿಗೆ ನೋಡಿ. ನಾನು ಯಾವತ್ತು ಸೋತೆ ಅವತ್ತಿನಿಂದ ಸ್ಟಾರ್ಟ್ ಆಯ್ತು ನೋಡಿ ಕಳಪೆ. ನೆಕ್ಸ್ಟ್ ಡೇನೇ ಸ್ಟಾರ್ಟ್ ಅದು. ನಿಮ್ಮ ಇದು ಹಾಕಿದ್ದಾರೆ, ಏನಂತ ನೀವು ಡಿವೈಡ್ ಇಲ್ಲಿ ಹಾಕಿದ್ದಾರೆ ಗೊತ್ತಾ? ಏನಂತಾರೆ? ಗ್ರಿಲ್ಲು. ಇಲ್ಲಿ ನಾವು ಹಾಕ್ಸಿರೋ ಗ್ರಿಲ್ ಇಲ್ಲೇ ನೋಡಿ. ಬಿಜಾಪುರ ಡವಳಿಗೆ ರೋಡಿಗೆ ನೋಡಿ, ಆಲಿಮಟ್ಟಿ ರೋಡ್ ಗ್ರಿಲ್ ನೋಡಿ. ಇದಿಷ್ಟೇ ಸಾಕು ನಿಮ್ಗೆ ಸಾಕ್ಷಿ. ಬೇರೆ ಏನು ಬೇಕಾಗಿಲ್ಲ. ಅದೇ ನಾಚಿಕೆ ಆಗಲ್ಲ ನಿಮಗೆ. ಒಂದ್ಸರಿ ಶಾಶ್ವತವಾಗಿ ಊರಲ್ಲಿ ಕೆಲಸ ಮತ್ತೆ ಪದೇ ಮಾಡಕ್ಕೆ ಬರಲ್ಲ. ಸುತ್ತಮುತ್ತ ನಾನು ರಿಂಗ್ ರೋಡ್ಗಳ ವ್ಯವಸ್ಥೆ ಮಾಡೋಕ್ಕೆ ಪ್ಲಾನ್ ಮಾಡಿಸಿದ್ದೆ, ಎಲ್ಲ ಅಲ್ಲೇ ನಿಂತೋಯ್ತು. ಈ ರಿಯಲ್ ಎಸ್ಟೇಟ್ ದಂಧೆ ಮಾಡೋರಿಗೆ ಕೇಳ್ತೀನಿ ನಾನು MLA ಆದ್ಮೇಲೆ ನಿಮ್ಮ ಸೈಟು 5 ಲಕ್ಷ ಇದ್ದಿದ್ದು 10 ಲಕ್ಷ ಆಯ್ತೋ ಇಲ್ವೋ? ಅದು ಈಗೇನಾಗಿದೆ ನಿಮಗೆ? ಉಳಿದಿರ್ತಕ್ಕಂಥ ರಿಂಗ್ ರೋಡ್ಗಳೆಲ್ಲ ಮಾಡಿ ನೀಟಾಗಿ ಮಾಡಿದರೆ ನೀವು ರಿಯಲ್ ಎಸ್ಟೇಟ್ ದಂಧೆ ಮಾಡೋರಿಗೆ ನಿಮ್ಗೆ ಡಬಲ್ ರೇಟ್ ಸಿಗ್ತಿತ್ತಾ ಇಲ್ವೋ? ಬೇಡವಾ ನಿಮಗೆ? ಯಾಕೆಂದರೆ ಜನ ನೀವು ಜಾಗೃತಿ ಆಗದೇ ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ತಾಲೂಕಿನಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಇರುವಷ್ಟು ಅವಕಾಶ ಬೇರೆ ಎಲ್ಲೂ ಇಲ್ಲ. ಅದರ ದುರ್ದೈವ
ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳ ಕಾಲ ಆರಿಸಿದವ್ರನ್ನೇ ಆರಿಸೋದು. ಈಗ ಹೋದ ಸಾರಿ ಅವರು ಕೊನೆ ಎಲೆಕ್ಷನ್ ಅಂದಿದ್ರು, ಈಗ ಮತ್ತೆ ಮೊನ್ನೆ ಉಲ್ಟಾ ಹೊಡೆದವ್ರು. ಅವ್ರಿಗೆ ನಾನು ಅವತ್ತೇ ಹೇಳಿದ್ದೆ, ಇವ್ರ ಜೀವನ ಪರ್ಯಂತ ಯಾವತ್ತೂ ಕೂಡ ರಾಜಕಾರಣ ಬಿಡಲ್ಲ ಇವರು. ಯಾಕಂದ್ರೆ ಅದು ರುಚಿ ಏನಂತ ಗೊತ್ತೈತಿ, ನಮ್ಮ ಜನ ಎಷ್ಟು ದಡ್ಡರದಾರ ಅಂತ ಗೊತ್ತೈತಿ ಅವ್ರಿಗೆ. ಅಣ್ಣ ಕಾಕ ತಮ್ಮ ಅಂದ್ರೂ ಮುಗಿತು. ನೀ ಕೆಲಸ ಮಾಡು ಬಿಡು, ನೀವು ನಿದ್ದೆ ಮಾಡು, ಬೆಂಗಳೂರು ನಡೀತಿತ್ತು. ಈ ಗೋವಿಂದರಾವ್ ವರದಿನಲ್ಲಿ ಹಿಂದೆ ನಂಜುಂಡಪ್ಪ ವರದಿಯಲ್ಲಿ ನೆಂದುಳಿದ ತಾಲೂಕಿತ್ತು. ಮತ್ತೆ ಈ ಗೋವಿಂದರಾವ್ ವರದಿಯಲ್ಲಿ ಬಂತಲ್ಲ, ಇದಕ್ಕೆ ಯಾರು ಹೊಣೆ? ಇಷ್ಟು ವರ್ಷ ಕಾಂಗ್ರೆಸ್ಸಿಗೆ ಓಟ್ ಹಾಕೊಂಡು ಬಂದಿದ್ದಾರೆ ಈ ತಾಲೂಕಿನ ಜನ, ಯಾರು ಹೊಣೆಗಾರದಕ್ಕೆ? ಸರ್ಕಾರಗಳ ಅಲ್ಲ. ಸರ್ಕಾರಗಳು ಖಜಾನೆಯಲ್ಲಿ ಹಣ ಇಟ್ಟಿರ್ತಾರೆ, ಅದನ್ನ ತಗೊಂಬರೋ ತಾಕತ್ತಿರೋ ನೀವು ವಿಧಾನಸೌಧ ಕಳಿಸ್ಬೇಕಲ್ಲ. ನಿದ್ದೆ ಮಾಡೋನು ಕಳಿಸ್ತೀವಿ, ಇಲ್ಲ ಅಭಿವೃದ್ಧಿ ಮಾಡಬಾರ್ದು ಅನ್ನೋ ಉದ್ದೇಶ ಇರ್ತಕ್ಕಂಥ ವ್ಯಕ್ತಿಗಳನ್ನ ಕಳಿಸಿದ್ರೆ ಈ ಪರಿಸ್ಥಿತಿ ಬರ್ತದೆ. ಎಷ್ಟು ಸ್ಟ್ರಾಂಗ್ ಆಗಿ ಹಾಕಿದ್ವಿ ನಾವು ಅಂತ ಹೊಡೆದವನು ಕೇಳಿ ಹೇಳ್ತಾನು, ಯಾವ ರೀತಿ ಕ್ವಾಲಿಟಿ ವರ್ಕ್ ಮಾಡಿಸಿದ್ದೀನಿ ನಾನು ಅಂತ. ಇವರು ದಿನಾ ಪತ್ರ ಬರೆಯೋದು, ದಿನ ಒಂದು ಪ್ರೆಸ್ ಮೀಟ್. ಅವರು ಇವತ್ತಿನ MLA ಇದಾರಲ್ಲ, ನಿಮ್ಗೆ ಗೊತ್ತಿದೆ, ದಿನ ಒಂದು ಪ್ರೆಸ್ ಮೀಟ್. ಈ ಮುದ್ದೆಗಳ ಬಜಾರ್ ಇದೆಯಲ್ಲ, ಬಜಾರ್ನಲ್ಲಿ ಕೂತ್ಕೊಂಡು ವ್ಯಾಪಾರ ಮಾಡ್ತಾರೆ ವ್ಯಾಪಾರಸ್ಥರು, ಅವ್ರು ಕೇಳಿಕ್ಕೆ ಬಯಸ್ತೀನಿ ನಾನು, ನೀವೆಲ್ಲ ದಿನ ಧೂಳು ಕುಡಿತಿದ್ರೆ ಇಲ್ಲ. ನಾನು ಎಂಟೈರ್ ಕಾಂಕ್ರೀಟ್ ರಸ್ತೆ ಮಾಡಿಕೊಟ್ಟೆ ನೀಟಾಗಿ. ಇನ್ನು 50 ವರ್ಷ ಆದರೂ ಅದು ಒಂದು ಹೋಲ್ ಬೀಳೋಕ್ಕೆ ಸಾಧ್ಯ ಇಲ್ಲ. ಆದ್ರೆ ಎಲ್ಲನೂ ಕೂಡ ಹಾಳು ಮಾಡುವಂಥದ್ದು. ಅಟ್ಲೀಸ್ಟ್ ನೀವು ಕೆಲಸ ಮಾಡದಿದ್ರೆ ಮಾಡಿರುವಂಥ ಕೆಲಸಗಳನ್ನು ಹಾಳು ಮಾಡ್ತಕ್ಕಂಥದ್ದಿದೆಯಲ್ಲ, ಇದು ಭಾಳ ನೋವಾಗುವಂಥದ್ದು. ನಾವು ಇಡೀ ಮುದ್ದೇಬೇಡ 2011ರಲ್ಲಿ ಒಂದು ಟೌನ್ ಪ್ಲ್ಯಾನಿಂಗ್ ಮಾಡಿದ್ದೆ. ಸರೌಂಡಿಂಗ್ ಯಾವ ರಸ್ತೆಗಳು ಮಾಡಬೇಕು, 18 ಮೀಟರ್ ರಸ್ತೆ ಯಾವ್ದು ತೊಗೋಬೇಕು ಅಂತ ನಾವು ಎಲ್ಲೆಲ್ಲಿದೆ ಮಾರ್ಕ್ ಮಾಡಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಸಿದ್ವಿ. ಅವರೆಲ್ಲರೂ ಅಳ್ಳಾಡಿಸ್ಬಿಟ್ಟಿದ್ದಾರೆ. ಈಗ ಅದು ಮುದ್ದೇಬೇಡ ನಗರದ ಜನರೆಲ್ಲ ವಿನಂತಿ ಮಾಡ್ತೇನೆ, ಪುಣ್ಯಾತ್ಮರೇ, ಯಾರ್ಯಾರು ಲೀಡರ್ಗಳು ಇದ್ರಲ್ಲಪ್ಪ, ಓಡಾಡಿ ಎಲ್ಲಿದ್ದೀರಪ್ಪ? ಈಗ ಹಾಳಾಗೋಗ್ತಾ ಇದೆಯಲ್ಲ ಊರು, ಯಾಕೆ ಹೇಳ್ತಾ ಇದ್ದೀರಿ? ಒಂದು ಮುನ್ಸಿಪಾಲ್ಟಿ ಅಂದ್ರೆ ಏನೂ ಉಳಿದಿಲ್ಲ. ಅಲ್ಲಿ ಏನು ಯಾವ ಒಬ್ಬ ಸಾರ್ವಜನಿಕ ಹೋದ್ರೂ ಕೂಡ 1 ರೂಪಾಯಿ ಕೆಲಸ ಆಗುತ್ತೆ. ಆ ಪರಿಸ್ಥಿತಿನ ನಾವು ಇವತ್ತು ತಂದಿಟ್ಕೊಂಡಿದ್ದೀವಿ. ನಮ್ಮ ಊರಿಗೆ, ನಾನು ಈ ಊರಿನಲ್ಲೇ ನಾನು ಬರ್ತಿರೋದು, ವಾಸ ಮಾಡ್ತಾ ಇರೋದು. ಬಹುಶಃ ಈ ಸ್ಥಿತಿನ ನಾನು ಮುಂದುವರಿಯೋದಕ್ಕೆ ನಾನು ಬಿಡಲ್ಲ. ನಾನು ಈಗಲೇ ಹೇಳ್ತಾ ಇದ್ದೀನಿ, ಇನ್ನಾದರೂ ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು ನೀವು. ಮತ್ತೆ ಶಾಸಕರಿಗೆ ನಾನು ವಿನಂತಿ ಮಾಡ್ತೇನೆ, 3 ವರ್ಷ ಆಯ್ತು MLAಗಳಾಗಿ. ನಾನು ಯಾವತ್ತೂ ರಾಜಕಾರಣ ಮಾಡಿಲ್ಲ ಅಭಿವೃದ್ಧಿ ಕೆಲಸದಲ್ಲಿ. ಆ ಅಂಬೇಡ್ಕರ್ ಮೂರ್ತಿ ಸ್ಥಾಪನೆ ಮಾಡಿದ್ವಿ, ನೀವು ಅದರ ಭ್ರಷ್ಟಾಚಾರ ಆಗಿದೆ ಅಂತೇಳಿ 108 ಪ್ರಶ್ನೆ ಕೇಳಿದೆ. ಇವತ್ತು ನನಗೆ ಪಾಪ ಕೆಲಸ ಮಾಡಿದಂಥವ್ರಿಗೆ ದುಡ್ಡು ಕೊಡ್ಬೇಕು ಬೇಡ? ನಾಲ್ಕು ವಾರ್ಡದಲ್ಲಿ ಬಸವೇಶ್ವರ ಮೂರ್ತಿ, ಅಂಬೇಡ್ಕರ್ ಮೂರ್ತಿ ಸ್ಥಾಪನೆ ಮಾಡಿದ್ವಿ. ತಾಳಿಕೋಟೆಯಲ್ಲಿ ಮೂರ್ತಿ ಸ್ಥಾಪನೆ ಮಾಡಿದ್ವಿ. ನನ್ನ ತಾಳ್ಮೆಗೆ ಒಂದು ಇತಿಮಿತಿ ಇದೆ. ನಾಡಗೌಡರೆ, ಕಾಲ ಹಿಂಗೆ ಇರಲ್ಲ. ನನ್ನ ಕಾಲದಲ್ಲಿ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಅದನ್ನೆಲ್ಲ ಕೆಲಸ ನೀವು ಅದನ್ನ ಪೆಂಡಿಂಗ್ ಇಡಕ್ಕೆ ಹೇಳಿದ್ವಿ. ಕಾನೂನು ಪಾಠ ಹೇಳಿದ್ರು ನಮಗೆ, ಏನಂತ, ಲ್ಯಾಂಡ್ ಆ್ಯಂಡ್ ಆರ್ಮಿಗೆ ಹೆಂಗೆ ಕೊಡಕ್ಕೆ ಬರ್ತದೆ, ಯಾರಿಗೆ ಇವ್ರಿಗೆ ಯಾರು ನಿರ್ಮಿತ ಕೇಂದ್ರಕ್ಕೆ ಹೆಂಗೆ ಕೊಡಕ್ಕೆ ಬರ್ತದೆ ಅಂತ. ಮತ್ತೆ ನೀವೇನು ಮಾಡ್ತಾ ಇದ್ದೀರಿ? ಎಲ್ಲ ಕೆಲಸಗಳನ್ನು ಏನು ಮಾಡ್ತಾ ಇದ್ದೀರಿ? ಈಗ ಲ್ಯಾಂಡ್ ಆ್ಯಂಡ್ ಆರ್ಮಿ ಕೊಡ್ತಾ ಇಲ್ಲ. ನಾವು ಅದೇನೋ ಅಂಬೇಡ್ಕರ್ ಮೂರ್ತಿ, ಬಸವೇಶ್ವರ ಮೂರ್ತಿಗಳನ್ನ ಸಾರ್ವಜನಿಕರು ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಳ್ತಾರೆ. ಟೆಂಡರ್ ಅಂದರೆ ಮೊದಲೇ ಎಸ್ಟಿಮೇಟ್ ಮಾಡಿ ಕರಿಬೇಕಾಗ್ತದೆ. ಅದು ಒಂದ್ಸರಿ ಎಸ್ಟಿಮೇಟ್ ಮಾಡಿ ಕರೆದ್ಮೇಲೆ ಅದನ್ನ ಏನಾದರೂ ಬದಲಾವಣೆ ಮಾಡ್ಬೇಕಾದ್ರೆ ಕಷ್ಟ ಆಗ್ತದೆ ಅಂತೇಳಿ ಆಯಾ ಸಮಾಜದಲ್ಲಿ ಕೊಟ್ಟಿದ್ದೀವಿ. ಏನು ನಾನಾ ಮಾಡಿದ್ದೀವಿ.
ಆ 3 ತಿಂಗಳ ತರ ದುಡ್ಡು ಬೇಕು ಅಂದ್ರೆ ಬೇರೆದವ್ರ ಹತ್ರ ಕೈಕಾಲು ಹಿಡಿದು ದುಡ್ಡು ಕೊಡಿಸಿದ್ವಿ. ಆ ಸಮಾಜದವ್ರಿಗೆ ಎಲ್ರಿಗೂ ಗೊತ್ತಿದೆ, ಅದು ಯಾವ ಸಮಾಜದವ್ರು ಬಂದು ತಗೊಂಡೋಗಿ ಮಾಡಿದ್ದಾರೆ ಅವ್ರಿಗೆಲ್ಲ ಗೊತ್ತಿದೆ. ಅದನ್ನ ಪೆಂಡಿಂಗ್ ಇಟ್ಟು ಆಟ ಆಡ್ತೀವಿ. 3 ವರ್ಷ ಆಯ್ತು. ಅದಕ್ಕೆ ಇನ್ನು ಮೇಲೆ ಸುಮ್ಮನಿರ್ತಕ್ಕಂಥ ಪ್ರಶ್ನೆ ಇಲ್ಲ. ನಾನು ಪ್ರತಿ ಓಣಿಗೆ ಹೋಗ್ತೀನಿ, ನಮ್ಮೂರಿನ ಪ್ರತಿ ಓಣಿಗೆ ಹೋಗ್ತೀನಿ, ಜನರನ್ನು ಕೇಳ್ತೀನಿ, ಇದೇನಾ ನೀವು ಇದಕ್ಕೋಸ್ಕರ ಆಯ್ಕೆ ಮಾಡಿದ್ದೀರಾ? ಅದಕ್ಕೆ ಗೋವಿಂದರಾವ್ ವರದಿನಲ್ಲಿ ಏನು ಮುದ್ದೇಬಿಹಾಳ ತಾಲೂಕಿಗೆ ಅತ್ಯಂತ ಹಿಂದುಳಿದ ತಾಲೂಕು ಅಂತ ಪಟ್ಟಿ ಏನು ಸಿಕ್ಕಿದೆ, ಆ ಮೆಡ್ಲು, ಅದಕ್ಕೆ ಜನಪ್ರತಿನಿಧಿಗಳು ಎಷ್ಟು ಕಾರಣ, ಈ ತಾಲೂಕಿನ ಮತದಾರರು ಅಷ್ಟೇ ಕಾರಣ. ಇನ್ಮೇಲೆ ಅವರು ಜಾಗೃತರಾಗಬೇಕು. ರಾಜಕಾರಣ ಬಂತು ಅಂದ ತಕ್ಷಣ, ಚುನಾವಣೆ ಬಂತು ಅಂದ ತಕ್ಷಣ ಈ ಜಾತಿಗಳು ಬಂದ್ಬಿಡ್ತಾರೆ. ನಮ್ಮ ಹಿಂದೂಗಳಲ್ಲಿ ಜಾತಿ ತಂದಿಡೋದು, ಮುಸಲ್ಮಾನರಲ್ಲಿ ಧರ್ಮ ತಂದಿಡೋದು. ಈ ಜಾತಿ ಮತ್ತು ಧರ್ಮದ ಆಧಾರದ ಮೇಲೆ ನೀವು ರಾಜಕಾರಣ ಮಾಡ್ಲಿಕ್ಕೆ ಹೋಗ್ತಿರಲ್ಲ, ಅವ್ರು ಯಾರು ಕೂಡ ನಿಮ್ಮ ಜನ ಸತ್ತಿರೋ ಬದುಕಿರೋ ನೋಡೋಕೆ ಯಾರು ಬರಲ್ಲ. ನಮ್ಮ ತಾಲೂಕಿನಲ್ಲಿ ಎಷ್ಟೆಲ್ಲ ಆಕ್ಸಿಡೆಂಟ್ಸ್ಗಳದು. ಒಬ್ಬರಾದ್ರೂ ಬಂದ್ರ ನಿಮ್ಮ ಮಕ್ಕಳು ಸತ್ತಾರ ಬದುಕಿದ್ರು ಅಂತ ಬೀದಿ ಬಂದು ಬಿದ್ದಂಥವ್ರನ್ನ ಎತ್ಕೊಂಡು ಹೋಗಿ ಒಬ್ಬರಾದ್ರೂ ಬಂದ್ರೇನ್ರಿ? ಏನು MLA ಬಂದ್ರ, ಅಧಿಕಾರಿಗಳು ಬಂದ್ರೆ? ಯಾರೂ ಬರಲಿಲ್ಲ. AS ಪಾಟೀಲ್ 5 ವರ್ಷ ಇದ್ದಾಗ ಎಲ್ಲೇ ಒಂದು ಆಕ್ಸಿಡೆಂಟ್ ಆಗ ನಾನಿದ್ರೆ ನನ್ನ ಗಮನಕ್ಕೆ ಬಂದರೆ ಇಮಿಡಿಯೇಟ್ ಆಗಿ ಅವ್ನು ಬದುಕಿಸೋ ಕೆಲಸ ಮಾಡಿದ್ವಿ. ಅವ್ನು ಯಾವ ಜಾತಿ ಯಾವ ಧರ್ಮ ಅಂತ ಬಡಕ್ಕೆ ಹೋಗಿಲ್ಲ. ನನ್ನ ಮನೆಗೆ ಯಾರೇ ಬಡವರು ಬರಲಿ ಅವ್ರಿಗೆ ನಾವು ಖಾಲಿ ಕೈಯಿಂದ ಒಬ್ಬರಿಗೆ ಕಳಿಸಿಲ್ಲ. ಈ ತಾಲೂಕಿನ 70,000 ಮಕ್ಕಳಿಗೆ ಪ್ರತಿ ವರ್ಷ ಸಹಾಯ ಮಾಡಿ. ಈ ತಾಲೂಕಿನಲ್ಲಿ ಯಾವೊಬ್ಬ ಇಂಜಿನಿಯರಿಂಗ್ ಓದುವಂಥ ಹುಡುಗ, ಡಾಕ್ಟರ್ ಓದುವಂಥ ಹುಡುಗ